ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು. ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಕುಂಭರಾಶಿಯವರ ಮಾರ್ಚ್ ತಿಂಗಳಿನ 20-24ನೆಯ ಶುಭಾಶುಭ ಫಲಗಳನ್ನು ನೋಡುವುದಾದರೆ, 7.5 ಏಳುವರಿ ಶನಿ ಜನ್ಮದಲ್ಲಿ ಇದ್ದರೂ ಏನು ಭಯಪಡಬೇಕಾಗಿಲ್ಲ. ಬೇರೆ ಗ್ರಹಗತಿಗಳ ಪ್ರಭಾವದಿಂದ ಈ ಸಲ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲಗಳು, 60% ಉತ್ತಮವಾಗಿರ್ತಕ್ಕಂತಹ ಫಲಗಳು, ಕನಿಷ್ಠವಾಗಿರ್ತಕ್ಕಂತಹ 40% ಅಶುಭ ಫಲಗಳು ನಿಮ್ಮದಾಗಿರುತ್ತದೆ. ಮಾರ್ಚ್ ತಿಂಗಳಿನ ಆರಂಭ ಕಾಲದಲ್ಲಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಗಮನವನ್ನು ಹರಿಸಿ. ಜನ್ಮದಲ್ಲಿ ಶನಿ ಇದ್ದಾನೆ ಅಂಥೇಳಿ ಭಯಪಡಬೇಕಾದಿಲ್ಲ. ಮಾಡುವ ವ್ಯಾಪಾರದಲ್ಲಿ ಲಕ್ಷ್ಯ ಇಟ್ಟು ನೀವು ಮುಂದೆ ಹೋಗಿದ್ದೇ ಆದರೆ ಅದೇ ಶನಿಯ ಅನುಗ್ರಹದಿಂದ ಉತ್ತಮ ಆದಾಯವನ್ನು ಪಡೆದುಕೊಳ್ಳುತ್ತೀರಾ. ವಿದ್ಯಾರ್ಥಿಗಳಿಗೆ ಮನಸ್ಸು ಚಂಚಲವಾಗಿದ್ದರೂ ಸ್ವಲ್ಪ ಪ್ರಯತ್ನ ಏಕಾಗ್ರತೆ ಕೊಟ್ಟದ್ದೇ ಆದರೆ ಉತ್ತಮವಾದ ಅಂಕವನ್ನು ಪಡ್ಕೊಳ್ತೀರಾ. ಕುಟುಂಬದಲ್ಲಿ ಕಲಹಗಳು ಸಾಮಾನ್ಯ. ಆದರೆ ಕುಂಭರಾಶಿಯವರಿಗೆ ಶನಿ ಪ್ರಭಾವದಿಂದ ಕಲಹಗಳು 1-2% ಜಾಸ್ತಿ ಇದ್ದರೂ ನೀವು ಮಾಡತಕ್ಕಂತಹ ಧರ್ಮ ಕಾರ್ಯಗಳು ನಿಮ್ಮನ್ನು ಕಾಪಾಡುತ್ತದೆ. ಆದ್ದರಿಂದ ಬರತಕ್ಕಂತಹ ಶಿವರಾತ್ರಿ ಎಂದು ಶಿವನ ಆರಾಧನೆಯನ್ನು ಮಾಡಿ ಶಿವನ ಅನುಗ್ರಹ ಪಡ್ಕೊಂಡಿದ್ದೇ ಆದರೆ ಏಳುವರಿ ಶನಿಯಿಂದ 7.5 ಬರತಕ್ಕಂತಹ ಅಶುಭವೂ ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಕೌಟುಂಬಿಕ ಜೀವನದಲ್ಲಿ ಸುಖ ಮತ್ತೆ ಶಾಂತಿಯನ್ನು ಪಡ್ಕೊಳ್ತೀರಾ. ಜನ್ಮದ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವದಿಂದ ಆರೋಗ್ಯ ಏರುಪೇರಾದೀತು. ಆದ್ದರಿಂದ ಆರೋಗ್ಯದಲ್ಲಿ ನಿಮ್ಮ ಕಾಳಜಿ ಇರಲಿ. ಮಾತೃಪಿತೃಗಳ ತಂದೆ ತಾಯಿಗಳ ಆರೋಗ್ಯದಲ್ಲಿಯೂ ಕೂಡ ಕಾಳಜಿ ಇರಲಿ. ಮಕ್ಕಳು ಮಾಡತಕ್ಕಂತಹ ವ್ಯವಹಾರಗಳಲ್ಲಿ ಕಾಳಜಿಯನ್ನು ವಹಿಸಿ. ಶನಿಗೆ ವಿಷ್ಣು ಅಧಿಪತಿ ಆದ್ದರಿಂದ ವಿಷ್ಣು ಸಹಸ್ರನಾಮದ ಪಾರಾಯಣ, ಅದೇ ರೀತಿಯಾಗಿ ವಿಷ್ಣು ಸಂಬಂಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳ ಭೇಟಿ, ಅದೇ ರೀತಿಯಾಗಿ ವಿಷ್ಣುವಿನ ಮುಂದೆ ಸತ್ಯನಾರಾಯಣ, ವಿಷ್ಣು, ಕೃಷ್ಣ, ರಾಮದೇವರ ದೇವಸ್ಥಾನ ಅಥವಾ ಫೋಟೋಗಳ ಮುಂದೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಿಮಗೆ ಅಶುಭವೂ ಕೂಡ ಶುಭವಾಗಿ ಶನಿಯ ಪ್ರಭಾವ ಕಮ್ಮಿಯಾಗಿ ಶನಿಯ ಅನುಗ್ರಹ ಪ್ರಾಪ್ತಿಯಾದೀತು. ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳನ್ನು ನಾವು ನೋಡುವುದಾದರೆ ನೀಲಿಯ ಬಣ್ಣ, ಕಪ್ಪು ಮಿಶ್ರಿತ ಬಿಳಿ ಬಣ್ಣ, ಅದೇ ರೀತಿಯಾಗಿ ಕೆಂಪು ಬಣ್ಣ, ಅದೇ ರೀತಿಯಾಗಿ ಹಸಿರು ಬಣ್ಣವು ನಿಮಗೆ ಉತ್ತಮ ಫಲಪ್ರದಗಳಾಗಿರುತ್ತವೆ. ಏಳುವರೆಗೆ ಶನಿಗೆ ಬೇಕಾಗಿರ್ತಕ್ಕಂತಹ 7.5 ಬೇಕಾಗಿರ್ತಕ್ಕಂತಹ ಹೋಮಾದಿಗಳ ಮೂಲಕ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಹತ್ತಿರದಲ್ಲಿ ಎಲ್ಲಾದರೂ ಶನಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನ ಇದ್ದರೆ ಶನಿವಾರದಂದು ಹೋಗಿ ದರ್ಶನವನ್ನು ಮಾಡಿ ಸಂದರ್ಶಿಸಿ. ಶನಿದೇವರಿಗೆ ಎಳ್ಳಿನ ದೀಪವನ್ನು ಹಚ್ಚುವುದರಿಂದ 7.5 ಬರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತದೆ. ಆದ್ದರಿಂದ ಶನಿಯ ಪೂರ್ಣ ಅನುಗ್ರಹ ನಿಮ್ಮದಾಗಿ ದೇವತಾ ಅನುಗ್ರಹದಿಂದ ಅಶುಭವೂ ಶುಭವಾಗಿ ಉತ್ತಮ ಸ್ಥಾನಮಾನವನ್ನು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.